ನಮಸ್ತೆ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೇಫ್ ಆಗಿ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಕೋತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ನಿಮ್ಗೆ ತಮ್ನೇಲ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ, ಈ ಮುಖದಲ್ಲಿ ಈ ಒಂದು ಸ್ಮೈಲ್ ಬರ್ಬೇಕಂದ್ರೆ ಇದರಿಂದ ಒಂದು ಅಳುವಿನ ಕಥೆನೇ ಇದೆ ಅಂತ ಹೇಳಬಹುದು. ಸೊ ಸೀರಿಯಸ್ಲಿ ಈ ತರನೂ ದಿನಗಳು ಬರಬಹುದು ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಸೊ ರಾಯರ ದಯೆಯಿಂದ ನನಗೆ ಸಪೋರ್ಟ್ ಮಾಡೋ ನಿಮ್ಮೆಲ್ಲರ ಆಶೀರ್ವಾದದಿಂದ ಸಪೋರ್ಟಿಂದ ಇವತ್ತು ಈ ಒಂದು ಮಟ್ಟಕ್ಕೆ ಬೆಳೆದಿದ್ದೀನಿ. ಸೀರಿಯಸ್ಲಿ ಹೇಳ್ತೀನಿ, ನಿಮ್ಮೆಲ್ಲರಿಗೂ ಅದು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಗೈಸ್. ಆ್ಯಂಡ್ ಇನ್ನೂ ನಿಮ್ಮ ಸಪೋರ್ಟ್ ಬಹಳನೇ ಮುಖ್ಯ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಆ್ಯಂಡ್ ಇದು ಒಂದು ರೀತಿ ಇನ್ಸ್ಪಿರೇಷನಲ್ ವಿಡಿಯೋನ ಆಗಿರುತ್ತೆ. ನನ್ನಿಂದ ಕೆಲವೊಬ್ಬರಾದರೂ ಇನ್ಸ್ಪಿರೇಷನ್ ತಗೊಂಡು ನೀವೂ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿ. ಯಾರ ಅಪ್ಪನ ಮನೆ ಸೊತ್ತು ಅಲ್ಲ ಯೂಟ್ಯೂಬು, ಒಬ್ಬರಿಗೆ ಸೀಮಿತ ಅಲ್ಲ. ಇದು ನಮ್ಮಂಥ ಹೆಣ್ಣು ಮಕ್ಕಳಿಗೆ ಒಂದೊಳ್ಳೆ ಪ್ಲಾಟ್ಫಾರ್ಮು ಅರ್ನಿಂಗ್ ಮಾಡೋದಕ್ಕೆ ಅಂತ ಹೇಳಬಹುದು. ಪ್ರಯತ್ನ ಮೇನ್ ಆಗಿ ನೋಡಿ, ಸತ್ಯ ನಾನು ಮಾತಾಡ್ತಾ ಇರ್ಬೇಕಾದ್ರೆ ಗಿಳಿ ಬಂದು ಕೂತ್ಕೋತು ಇಲ್ಲಿ ಮರದ ಹತ್ರ. ನಂಗೆ ಆ ಗಿಳಿ ನೋಡಿದಾಗೆಲ್ಲ ಏನೋ ಖುಷಿ, ಅದು ಹೇಳೋಕ್ಕಾಗಲ್ಲ ಬಿಡಿ. ಕೇಳಿಸ್ತಾ ಇದೆಯಾ? ಅಲ್ಲಿದೆ. ಈಗ ನಾನು ವಿಡಿಯೋ ಮಾಡಿದ್ರೆ ನಿಮ್ಗೆ ಡೆಫಿನೆಟ್ಲಿ ಕಾಣಿಸುತ್ತೆ, ಬಟ್ ಟೈಮ್ ಆಯಿತು. ಸೊ ಶೂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಏನಪ್ಪ ಈ ನಗುವಿನ ಹಿಂದೆ ಅಂದರೆ ಗೈಸ್, ಯೂಟ್ಯೂಬಿಂದ ಸ್ಯಾಲ್ರಿ ಬಂತು. ಆ್ಯಕ್ಚುಲಿ ಲಾಸ್ಟ್ ಮಂತೆ ವಿಡಿಯೋ ಮಾಡಬೇಕಿತ್ತು, ಬಟ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಅದು ನಾನು ಹೇಳದ್ನಲ್ವ, ಏನಾದರೂ ತಗೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಬಟ್ ಅದು ತಗೊಳ್ಳೋಕ್ಕೇನೆ ಇನ್ನೂ ಟೈಮ್ ಬಂದಿಲ್ಲ, ಗೊತ್ತಿಲ್ಲ ಯಾಕೆ ಏನು ಅಂತ. ಹಾಗಾಗಿ ನೋಡೋಣ. ಇಲ್ಲಿಗೆ ಆಗೋಗಿಲ್ಲ, ಇನ್ನೂ ಬೇಜಾನಿದೆ. ಈ ಥರ ತಿಂಗಳ ಸ್ಯಾಲ್ರಿ ತಗೊಳ್ಳೋದಿದೆ. ಸೊ ಆ ಸ್ಯಾಲ್ರಿನೆಲ್ಲ ಕೂಡಿಟ್ಟು ತಗೊಳ್ಳೋ ಅಂಥದ್ದು ತುಂಬಾ ಇದೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಅದು ನಿಮ್ಮ ಜೊತೆಗೆ ವಿಡಿಯೋ ಮುಖಾಂತರ ಶೇರ್ ಮಾಡೋದಂದ್ರೆ ನಂಗೆ ಇನ್ನೂ ಹ್ಯಾಪಿ. ಸೊ ತುಂಬ ಜನಕ್ಕೊಂದು ಬ್ಯಾಡ್ ಕಲ್ಪನೆ ಏನು ಗೊತ್ತಾ? ಅಯ್ಯೋ ಯೂಟ್ಯೂಬ್ ಬಂದರೆ ದುಡ್ಡು ಬಂದ್ಬಿಡತ್ತಾ, ಅಯ್ಯೋ ಯಾರು ಹೋಗಿ ಮಾಡ್ತಾರಪ್ಪ, ಯಾರಾದರೂ ಏನಾದರೂ ಅನ್ಕೋಬಿಟ್ರೆ, ಹಿಂಗೆಲ್ಲ ಒಂದು ಕ್ವಶನ್ಸ್ ಇರುತ್ತೆ ತಲೆಯಲ್ಲಿ. ಎಲ್ಲವನ್ನ ಬಿಸಾಕಿ ನಮ್ಮ ಕಷ್ಟಕ್ಕೆ ನಾವೇ ಆಗಬೇಕು. ಓಕೆ, ನಮ್ಮ ಕಷ್ಟ, ನಮ್ಮ ಜೀವನ, ನಮ್ಮ ಇಷ್ಟ. ಬೇರೆಯವ್ರಿಗೋಸ್ಕರ ಭಯ ಬಿದ್ದು ಯೂಟ್ಯೂಬ್ ಚಾನಲ್ ಮಾಡಿದಿರಾ, ಅವೆಲ್ಲ ಬೇಡ ಗೈಸ್. ಇನ್ನೂ ಟೈಮ್ ಮೀರಿಲ್ಲ, ಇನ್ನೂ ಬೇಜಾನ್ ಟೈಮ್ ಇದೆ. ಆದಷ್ಟು ಬೇಗ ಬನ್ನಿ ಯೂಟ್ಯೂಬ್ಗೆ. ಸೊ ಈಗ ತಾನೇ ನಾನು ಬ್ಯಾಂಕ್ ಹತ್ರ ಹೋಗಿ ಬಂದು ಹಾಗೇನೆ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಒಬ್ಳೇ ಹೋಗಿದ್ದೆ, ಯಾಕಂದ್ರೆ ನಮ್ಮೂರಲ್ಲೇ ಇರೋದು ಬ್ಯಾಂಕ್, ಆರಾಮಾಗಿ ನಡ್ಕೊಂಡು ಬರ್ಬೋದು. ಸೊ ನೋಡಿ, ಈ ಮಂತಿನ ಸ್ಯಾಲ್ರಿ ಇದು. ನಾನಿಲ್ಲಿ ಬರ್ದಿದ್ದೀನಿ, ನಿಮಗೆ ಕಾಣಿಸಿದ್ರೆ ಓಕೆ. ಬಿಕಾಸ್ ಯೂಟ್ಯೂಬ್ ಫಾಲ್ಸ್ ಏನು ಗೊತ್ತಾ? ಓ ಕ್ಯೂಟ್, ಸೀರಿಯಸ್ಲಿ ಅದು ಗಸಗಸೆ ಹಣ್ಣು ತಿನ್ನಕ್ಕೆ ಬಂದಿದೆ. ಸೊ ಯೂಟ್ಯೂಬ್ ಪಾಲಿಸಿ ಏನು ಗೊತ್ತಾ? ಯೂಟ್ಯೂಬನ್ನು ಸ್ಯಾಲ್ರಿಯನ್ನು ನಾವು ಡೈರೆಕ್ಟ್ ಹೇಳೋ ಹಾಗಿಲ್ಲ. ಕಟ್ಟು ನೋಡಿ ಗೈಸ್, ಈ ಥರನೂ ಒಂದು ದಿನ ಬರುತ್ತೆ ನನಗೆ ತಿಂಗಳ ಸ್ಯಾಲ್ರಿ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಸೊ ತೋರಿಸ್ಬಿಡ್ತೀನಿ ನಿಮಗೆ. ಎಂತಕ್ಕಪ್ಪ 100 ತೊಗೊಂಡಿದ್ದೀನಿ ಅಂತ ಅಂದ್ಕೊಂಡ್ರಾ ಗೈಸ್? ನಾನು ಬೇಕು ಅಂತ 100 ಕೇಳಲಿಲ್ಲ. ಅಲ್ಲಿ ಬ್ಯಾಂಕಲ್ಲಿ ಏನಿತ್ತೋ ಅದು ಕೊಟ್ಟಿದ್ದಾರೆ ಅಷ್ಟೇನೆ. ಸೊ ನಾನು ಇವಾಗ ಹೇಳೋದೇನು ಗೊತ್ತಾ? ಇಲ್ಲಿ 100 ನಿಮ್ಗೆ ಏನು ಕಾಣ್ತಾ ಇದೆಯಲ್ಲ, ಈ ಥರದ್ದು ಯಾವಾಗಪ್ಪ 500 ಬಂಡಲ್ ಆಗೋದು ಅಂತ. ಸೊ ಹಾಗೆ ನೋಡಿ. ಓ ಮೈ ಗಾಡ್, ಸೀರಿಯಸ್ಲಿ ಎಷ್ಟು ಕಷ್ಟಪಟ್ಟಿದ್ರೆ ನಾನು ಈ ದುಡ್ಡನ್ನ ದುಡ್ದಿದ್ದೀನಿ ಗೈಸ್. ಹೇಳಿ. ಇದು ನನಗೀಗ ಅಟ್ ಪ್ರೆಸೆಂಟ್ ಒಂದು 3 ತಿಂಗಳಿಗೆ ಒಂದ್ಸತಿ ಆ ಥರ ಸ್ಯಾಲ್ರಿ ಬರ್ತಾ ಇದೆ. ರಾಯರ ಆಶೀರ್ವಾದದಿಂದ ಮಂತ್ಲಿ ಬರೋ ಥರನೂ ಆದರೆ ತುಂಬಾ ಖುಷಿ. ಇದು ಗೈಸ್ ನಾನು ಕಷ್ಟಪಟ್ಟು ದುಡ್ದಿರೋದು ನೋಡಿ. ಇದು ನಮ್ಮ ಕಷ್ಟಕ್ಕೆ ಸಿಕ್ಕ ಪ್ರತಿಫಲ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ತುಂಬ ಜನ ಮಾಡೋಕ್ಕೆ ಕೆಲಸ ಇಲ್ವಾ ನಿನಗೆ, ಬೇಕಾ ನಿನಗಿವೆಲ್ಲ ಅಂತ ತುಂಬ ಕೇಳಿದ್ದೀನಿ ಗೈಸ್, ತುಂಬ ಕೇಳಿದ್ದೀನಿ. ಬಟ್ ಈ ಒಂದು ದುಡ್ಡು ಕೈಗೆ ಬಂದಮೇಲೆ ಅವ್ರು ಆಡಿರೋ ಮಾತೆಲ್ಲ ನಮ್ಮ ಕಷ್ಟಕ್ಕೆ ಸಿಕ್ಕ ಪ್ರತಿಫಲ ಗೈಸ್. ಇದರಲ್ಲಿ ಎಷ್ಟಿದೆ ಅಂತ ನೀವು ಕೇಳಬಹುದು, ತುಂಬಾ ಇದೆ.
2 ತಿಂಗಳದು ನಮ್ಮ ಮನೆ ಖರ್ಚು ನಡೆಯುತ್ತೆ ಗೈಸ್. ಇದರಲ್ಲಿ ಅಷ್ಟು ದುಡ್ಡಿದೆ. ಎಷ್ಟಿರಬಹುದು ಅಂತ ಹೇಳಿ ಒಂದು ಅಂದಾಜು ನಿಮಗಿದ್ರೆ ಕಮೆಂಟ್ ಮಾಡಿ ಗೈಸ್, ಎಷ್ಟಿರಬಹುದು, ಓಕೆನಾ? ಈ ಬಂಡಲ್ ನೋಡಿದ್ರೆ ಗೊತ್ತಾಗುತ್ತೆ, ಒಂದು ಬಂಡಲ್ಗೆ ಇಷ್ಟು ಅಂತ ಒಂದು ಐಡಿಯಾ ಇರುತ್ತೆ ಅಲ್ವಾ. ಸೊ ನೋಡಿ, ಅವ್ರ ಬಂಡಲ್ ಇವಾಗ ತಾನೇ ಕೊಟ್ಟರು, ಹಾಗೆ ತಗೊಂಬಂದು ವಿಡಿಯೋ ಮಾಡ್ತಾ ಇದ್ದೀನಿ ಗೈಸ್. ಸೀರಿಯಸ್ಲಿ ದಿಸ್ ಈಸ್ ದ ಮೂಮೆಂಟ್. ಎಷ್ಟೋ ಜನ ಗೈಸ್, ನಾನು ಯೂಟ್ಯೂಬ್ ಚಾನಲ್ ಮಾಡಿದಾಗ ನಮ್ಮ ಯಜಮಾನ್ರ ಹತ್ರ, ಬೇರೆ ಯಾರು ಅಲ್ಲ, ನಮ್ಮ ಸ್ವಂತದವ್ರೆ, ಏನೋ ಅವಳಿಗೆ ಮಾಡಕ್ಕೇನು ಕೆಲಸ ಇಲ್ಲ, ಮಗು ಸ್ಕೂಲ್ಗೆ ಹೋಗುತ್ತೆ, ಏನೋ ಹುಚ್ಚುಚ್ಚಾಗಿ ವಿಡಿಯೋ ಮಾಡ್ತಾಳೆ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿದ್ರು ಗೈಸ್. ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಸ್ ಮಾಡಬೇಕಾದ್ರೂ ಅಷ್ಟೇ, ನಾನು ಬೇರೆ ಥರ ಎಲ್ಲ ಮಾಡಲ್ಲ, ನಿಮಗೆ ಗೊತ್ತಿರುತ್ತೆ. ಒಂದು ಹೆಣ್ಮಗಳು, ರೆಸ್ಪೆಕ್ಟ್ಫುಲ್ ಹೆಣ್ಮಕ್ಳು ಹೆಂಗೆ ಮಾಡಬೇಕೋ ಹಾಗೆ ಮಾಡಿರ್ತೀನಿ ನಾನು. ನಮ್ಮ ಯಜಮಾನ್ರಿಗೆ ಇವತ್ತವರೆಗೂ ಅವ್ರ ತಲೆ ತಗ್ಸೋ ಕೆಲಸ ನಾನು ಯಾವತ್ತೂ ಮಾಡಿಲ್ಲ, ಮುಂದೇನೂ ಮಾಡಲ್ಲ. ಓಕೆ, ಇವಾಗ ನಮ್ಮ ಯಜಮಾನ್ರಿಗೆ ಸ್ಯಾಲ್ರಿ ಬಂದ ತಕ್ಷಣ, ರೀ ನಂಗೆ ಸ್ಯಾಲ್ರಿ ಬಂತು ರೀ ಅಂತ ಹೇಳಿದ ತಕ್ಷಣ ಅವ್ರು ಒಂದೇ ಮಾತು ಹೇಳ್ತಾರೆ, ಬಿಡು ಹೆಂಗೋ ಸಾಧಿಸ್ಬಿಟ್ಟೆ ನೀನು, ನನ್ನ ಕೈಲಿ ಆಗಲ್ಲ ಅಂತ ಸ್ಟಾಪ್ ಮಾಡಿಲ್ವಲ್ಲ, ನಿನ್ನ ಸಾಧನೆಗೆ ಇದು ಪ್ರತಿಫಲ, ನಿಂಗೇನು ಬೇಕೋ ಅದನ್ನು ತಗೋ, ನೀನು ಏನೂ ಕೊಡಬೇಡ ನನಗೆ ಅಂತ ಹೇಳಿದ್ರು. ಬಟ್ ಸ್ಟಿಲ್ ಮನ್ಸು ಒಪ್ಪೋದಿಲ್ಲ. ಮನೆಗೆ ಏನಾದರೂ ಕೊಡ್ಸೋಣ, ನಮ್ಮ ಯಜಮಾನ್ರಿಗೆ ಏನಾದರೂ ಕೊಡ್ಸೋಣ ಅಂತ. ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಇವಾಗ ಏನು ಈ ಬಂಡಲ್ ಇದೆಯಲ್ಲ ಗೈಸ್, ಇದ್ರೂ ಅಂದರೆ 500 ನೋಟ್ಸ್ ಬರೋ ಥರ ನೀವು ಮಾಡಬಹುದು. ನೀವು ಮಾಡಬೇಕಾಗಿರೋದು ಒಂದೇ, ಒಂದು ಲೈಕ್ ಮಾಡೋದು, ಒಂದು ಸಬ್ಸ್ಕ್ರೈಬ್ ಮಾಡೋದು, ಅಷ್ಟೇನೆ. ಆದಷ್ಟು ಶೇರ್ ಮಾಡಿದ್ರೆ ಸಪೋರ್ಟ್ ಸಿಕ್ಕರೆ ನಮ್ಮಂಥ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಏನೂ ಅರ್ನಿಂಗ್ ಇಲ್ಲದೆ ಮನೇಲಿ ಕೂತ್ಕೊಂಡು ಏನೋ ಒಂದು ಸಾಧಿಸ್ಬೇಕು ಅನ್ನೋ ಒಂದು ಆಸೆ. ಸೊ ಫೈನಲಿ ಐ ಡಿಡ್ ಇಟ್ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಸೊ ಯಾರೆಲ್ಲ ಮಾತಾಡ್ತಾ ಇದ್ರು ಆವಾಗ ಸ್ಟಾರ್ಟಿಂಗ್ ಡೇಸಲ್ಲಿ ಗೈಸ್, ನಾನು ವಿಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟ್ ನಾನು ನಮ್ಮ ಫ್ಯಾಮಿಲಿಗೆಲ್ಲ ಹೇಳಿದೆ. ನಮ್ಮ ಫ್ಯಾಮಿಲಿ ಎಲ್ಲ ಒಪ್ಕೊಂಡ್ರು, ನಮ್ಮ ಯಜಮಾನ್ರೂ ಒಪ್ಕೊಂಡ್ರು. ನೋಡಮ್ಮ, ಮಾಡೋದು ಮಾಡ್ತೀಯ, ಯಾರು ಅಂದರೆ ಲೈಕ್ ಯಾರು ಬೆರಳು ತೋರಿಸಿ ಮಾತಾಡದೆ ಇರೋ ಥರ ವಿಡಿಯೋ ಮಾಡಿ ಸಾಕು ಅಂತ. ಐ ಹೋಪ್ ಇವತ್ತು ನಾನು ಅದನ್ನು ಸಾಧಿಸಿದ್ದೀನಿ. ಯಾರೆಲ್ಲ ನನ್ನ ಹಿಂದೆಗಡೆ ಮಾತಾಡ್ತಾ ಇದ್ರು ಅವ್ರು ಅಲ್ಲೇ ಇದ್ದಾರೆ, ಮಾತಾಡಿದವ್ರು ನೀವು ಮಾತಾಡ್ಕೊಳ್ಳಿ ಅಂತ ನಾನು ಮುಂದೆ ಬಂದೆ. ಇವತ್ತು ನನ್ನ ಸಕ್ಸಸ್ ನನ್ನ ಕಣ್ಮುಂದೆ ಇದೆ. ಸೀರಿಯಸ್ಲಿ ಹೇಳ್ತೀನಿ, ಆಗೆಲ್ಲ ತುಂಬಾ ಮಾತಾಡಿದ್ದಾರೆ, ನಮ್ಮ ಯಜಮಾನ್ರಿಗೆಲ್ಲ ಹೇಳಿದ್ದಾರೆ, ಏನಕ್ಕೋ ನಿಂಗೇನು ಮಾಡೋಕ್ಕೆ ಕೆಲಸ ಇಲ್ವಾ, ನೀನು ಹೆಂಡ್ತಿಗೆ ವಿಡಿಯೋಸ್ ಎಲ್ಲ ಮಾಡೋಕ್ಕೆ ಬಿಟ್ಟಿದೀಯಾ, ಬುದ್ಧಿ ಇಲ್ವಾ, ಹಾಗೆ ಹಿಂಗೆ ಅಂತ ಹೇಳಿ. ಬಟ್ ಅವರು ಡೈರೆಕ್ಟಾಗಿ ಅವ್ರಿಗೆ ಹೇಳಿರ್ತಾರೆ ಹಿಂಗೆ, ಅಂದರೆ ಅವ್ರು ನನ್ನ ಹತ್ರ ಹೇಳ್ಕೊಳ್ಳಲ್ಲ, ಬೇಜಾರು ಪಡ್ತಾಳೆ ನನ್ನ ಹೆಂಡತಿ ಪಾಪ ಅಂತ ಹೇಳಿ. ಬಟ್ ನಾನು ಹಿಂಗಂದರೆ ಯಾರಾದರೂ ಏನಾದರೂ ಅಂದ್ಬಿಟ್ರೆ ಸ್ವಲ್ಪ ಮನ್ಸಿಗೆ ತಗೋಬಿಡ್ತೀನಿ. ಸೊ ಬಟ್ ಅದನ್ನು ಅಷ್ಟೇ ಬೇಗ ಡಿಲೀಟು ಮಾಡ್ತೀನಿ. ನನ್ನ ಜೀವನದಲ್ಲಿ ಎಷ್ಟೊಂದು ಜನನ ನಾನು ಡಿಲೀಟೇ ಮಾಡಿಬಿಟ್ಟಿದ್ದೀನಿ. ನಾನು ಬಿಡೋ ಚಪ್ಪಲಿಗೂ ಸಮಾನ ಅಲ್ಲ ಕೆಲವೊಬ್ಬರನ್ನ. ನೋಡ್ತಿರ್ತಾರೆ ವಿಡಿಯೋನ, ನಿಮಗೇನೆ ಇದು ಕುಂಬಳಕಾಯಿ ಕಳ್ಳ ಅಂದರೆ ಎಗ್ಲು ಮುಟ್ಕೊಂಡು ನೋಡ್ಕೊಳ್ಳಿ, ಅದು ನಿಮ್ಗೇನೆ ನೋಡು. ಅಂದರೆ ಕೆಲವೊಬ್ರು ಇವಾಗ ಸ್ಯಾಲ್ರಿ ವಿಡಿಯೋ ಹಾಕ್ತಾ ಇದ್ದೀನಿ ಅಂದರೆ ಡೆಫಿನೆಟ್ಲಿ ಕಣ್ಣು ಕುಕ್ಕಕ್ಕಾದ್ರೂ ನೋಡ್ತಾರೆ, ನೋಡ್ಲಿ ಅಂತಾನೆ ವಿಡಿಯೋ ಹಾಕ್ತಾ ಇದ್ದೀನಿ, ಊರ್ಕೊಂಡು ಅಷ್ಟೇ. ನನಗೆ ನಮ್ಮ ಯಜಮಾನ್ರಿಗೇನೆ ಗೈಸ್ ವಿಡಿಯೋ ಮಾಡೋಕ್ಕೆ, ಏನಕ್ಕೋ ವಿಡಿಯೋ ಮಾಡ್ತಾಳವಳು, ಆಮೇಲೆ ಏನಕ್ಕೆ ಸ್ಟಾಪ್ ಮಾಡಿಸ್ಬಿಡು ಹಾಗೆಲ್ಲ. ಬಟ್ ನಮ್ಮ ಯಜಮಾನ್ರು ನನಗೆ ಯಾವತ್ತೇ ಆಗಲಿ ನೀನು ವಿಡಿಯೋ ಸ್ಟಾಪ್ ಮಾಡು, ನೀನು ವಿಡಿಯೋ ಮಾಡಬೇಡ ಅಂತ ಇಲ್ಲಿವರೆಗೂ ಹೇಳಿಲ್ಲ. ಸ್ಟಿಲ್ ಇವತ್ತವರೆಗೂ ವಿಡಿಯೋ ಮಾಡೋಕ್ಕೆ ನಮ್ಮ ಯಜಮಾನ್ರು ಬಿಟ್ಟಿದ್ದಾರೆ. ಅವರ ರೆಸ್ಪೆಕ್ಟ್ ನಾನು ಇಟ್ಕೊಂಡಿದ್ದೀನಿ. ಆ್ಯಂಡ್ ಅವತ್ತಿನ ದಿನ ಕೆಲವೊಬ್ರು ಆಡಿರೋ ಮಾತಿದೆಯಲ್ಲ ಗೈಸ್, ನಿಜವಾಗ್ಲೂ ಹೇಳ್ತೀನಿ, ಎಷ್ಟೋ ದಿನ ನಾನು ಊಟ ಮಾಡಿಲ್ಲ. ನಮ್ಮ ಯಜಮಾನ್ರಿಗೆ ಗೊತ್ತಿಲ್ಲ ಇವೆಲ್ಲ, ಇವಾಗ ವಿಡಿಯೋ ನೋಡಿದ್ರೆ ಮೇ ಬಿ ಗೊತ್ತಾಗತ್ತೆ. ಅವ್ರು ನನ್ನ ಹಿಂದೆನೇ ಮಾತಾಡ್ತಾರೆ. ನನ್ನ ಕಿವಿ ತುಂಬಾ ಸ್ಟ್ರಾಂಗ್, ಅಂದರೆ ತುಂಬ ಶಾರ್ಪ್ ಇದೆ ನನ್ನ ಕಿವಿ. ಆ್ಯಂಡ್ ನನ್ನ ಕಣ್ಣು ಅಷ್ಟೇ, ಯಾರಾದರೂ ಏನಾದರೂ ಮಾತಾಡ್ತಾ ಇದ್ರೆ ಬೇಗನೆ ಗೊತ್ತಾಗ್ಬಿಡುತ್ತೆ ನನಗೆ. ಅವ್ರು ಮಾತಾಡ್ತಾ ಇದ್ದಿದ್ದು ನನ್ನ ಕಿವಿಗೆ ಬಿದ್ರೂ ಅಲ್ಲಿ ಕಡ್ಕೊಂಡು ವಾಪಸ್ ಮನೆಗೆ ಬಂದಿದ್ದೀನಿ. ಬಂದಾದಮೇಲೆ ನನ್ನ ಮಗ ನನಗೆ ಹೇಳ್ತಾನೆ, ಅಮ್ಮ ನಾವೆಲ್ಲೋ ಹೋಗಿದ್ವಿ, ಅಂದರೆ ಲೈಕ್ ಹೀಗೆ ಶಾಪಿಂಗ್ ಅದು ಇದು ಹೋಗ್ತಾ ಇರ್ತಾರೆ ಅವರಿಬ್ರು. ಹೋದಾಗ ಪರ್ಯಂತನ ಗುರ್ತಿಡ್ದು, ನಿಮ್ಮಮ್ಮ ಎಲ್ಲೋ ಪರ್ಯಂತ ಚೆನ್ನಾಗಿದ್ಯಾ ಅಂತ ಹೇಳಿ ಅಮ್ಮ ಅವ್ರು ಯಾರೋ ಗೊತ್ತಿಲ್ಲ ಅಮ್ಮ ನನ್ನನ್ನು ಗುರ್ತಿಡ್ದು, ನಿಮ್ಮಮ್ಮ ನಿಮ್ಮದು ನಮ್ಮ ಕುಟುಂಬ ಅಲ್ವಾ ಚಾನಲ್ಲು, ನಾವು ನೋಡ್ತೀವಿ ಕಣೋ, ನೀನು ಸೂಪರಾಗಿ ಮಾತಾಡ್ತೀಯಾ, ಡೈಲಿ ಬಾ ನಿಮ್ಮ ಅಮ್ಮನ ಜೊತೆ, ಹಾಗೆಲ್ಲ ಹೇಳ್ತಾ ಇದ್ದಾರಮ್ಮ ಅಂತ ಹೇಳಿ. ಆ ಮೂಮೆಂಟ್ ಇದೆಯಲ್ಲ ಗೈಸ್, ಯಾರಿಗೇನು ನಾನು ಕೊಟ್ಟನೋ ಇಲ್ವೋ ಗೊತ್ತಿಲ್ಲ, ನಮ್ಮ ಯಜಮಾನ್ರು ನನ್ನ ಮಗ
ನನ್ನನ್ನು ನೋಡಿ ಪ್ರೌಡ್ ಫೀಲ್ ಮಾಡ್ತಾರೆ ಅಂದರೆ ಸೀರಿಯಸ್ಲಿ ವೆರಿ ವೆರಿ ಹ್ಯಾಪಿ. ನನ್ನ ಮಗ ಸ್ಕೂಲಲ್ಲೆಲ್ಲ ಹೇಳ್ಕೊಂಡಿದ್ದಾನೆ ನಮ್ಮಮ್ಮ ಯೂಟ್ಯೂಬರು, ನಮ್ಮಮ್ಮನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ. ಸೋ ಕ್ಯೂಟ್ ಅಲ್ಲ. ಅವ್ರ ಮೇಡಮ್ಸ್ ಎಲ್ಲನೂ ಹೇಳ್ತಾರೆ ಸೋ ಇನ್ಸ್ಪಿರೇಷನ್ ಮ್ಯಾಮ್, ನೀವು ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಿ ನಾವು ಅಂತ ಹೇಳಿ. ಲಿಟ್ರಲಿ ಈ ವಿಡಿಯೋ ಮುಖಾಂತರ ನನಗೆ ಸಪೋರ್ಟ್ ಆಗಿರೋ ನಮ್ಮ ಯಜಮಾನ್ರು, ನಮ್ಮ ಫ್ಯಾಮಿಲಿ, ನನ್ನ ಮಗ ಎಕ್ಸ್ಪೆಷಲಿ ಇವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಮೋರ್ ಓವರ್ ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ ಈ ಚಾನಲ್ ಏನಿದೆಯಲ್ಲ, ಸೊ ಇದಕ್ಕೂ ಅಷ್ಟೇನೆ ನಿಮ್ಮ ಪ್ರತಿಯೊಬ್ಬರಿಗೂ ಹೆಸರಿಟ್ಟು ಹೇಳೋಕ್ಕಾಗೋದಿಲ್ಲ. ನಿಮ್ಮೆಲ್ಲರಿಗೂ ನಾನು ಇಲ್ಲಿಂದನೇ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೀವಿಲ್ಲದೆ ಇದಿಲ್ಲ. ಸೊ ನಿಮ್ಮೆಲ್ಲರ ಸಪೋರ್ಟಿಂದ ನಂಗೀಗ 3 ತಿಂಗಳು ಒಂದ್ಸತಿ ಸ್ಯಾಲ್ರಿ ಬರ್ತಾ ಇದೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮಂಥ ಹೆಣ್ಮಕ್ಳಿಗೆ. ನನ್ನಿಂದ ಇನ್ನೊಂದಷ್ಟು ಇನ್ಸ್ಪಿರೇಷನ್ ತಗೊಂಡು ಬರಲಿ ಯೂಟ್ಯೂಬ್ಗೆ. ಯಾರಪ್ಪನ ಮನೆ ಸೊತ್ತು ಅಲ್ಲ ಯೂಟ್ಯೂಬು. ಡೆಫಿನೆಟ್ಲಿ ಸ್ಟಾರ್ಟ್ ಮಾಡಿ, ವೆಯ್ಟ್ ಮಾಡಕ್ಕೆ ಹೋಗಲೇಬೇಡಿ. ಏನೋ ದೊಡ್ಡದಾಗಿ ನೇಮು ಫೇಮ್ ಇರೋರೇ ವಿಡಿಯೋಸ್ ಮಾಡಬೇಕಾ? ನೋ, ಡೆಫಿನೆಟ್ಲಿ ಎಲ್ಲರೂ ಮಾಡಬಹುದು. ಆ್ಯಂಡ್ ಇವತ್ತೇನು ನನಗೆ ಈ ಕಣ್ಣೀರು ಬರ್ತಾ ಇದೆಯೋ ಇದು ಸೀರಿಯಸ್ಲಿ ಬೇಜಾರಿಂದ ಅಲ್ಲ, ತುಂಬ ಖುಷಿಯಿಂದ ಆನಂದ ಬಾಷ್ಪ ಅಂತ ಕರಿತೀವಲ್ಲ, ಸೊ ಇದು ಆನಂದ ಬಾಷ್ಪ. ಇವಾಗ ಅನ್ನಿಸ್ತಾ ಇದೆ ಒಬ್ಳು ಗೃಹಿಣಿಯಾಗಿ ಯಾರೆಲ್ಲ ನಾನು ಹಿಂದೆ ಮಾತಾಡ್ತಾ ಇದ್ವೋ ಏನೂ ಆಗಲ್ಲ ಸುಮ್ಮನೆ ಇವಳ ಕೈಯಲ್ಲಿ, ಹಂಗೆಲ್ಲ ಐ ಡಿಡ್ ಇಟ್. ನಾನು ಸಾಧಿಸಿದ್ದೀನಿ. ಇನ್ನೂ ನನ್ನ ಸಾಧನೆ ಒಂದು ಪೀಕ್ ಲೆವೆಲ್ಗೆ ಹೋಗ್ಲಿ ಅಂತ ಹೇಳಿ ನನಗೇನೆ ವಿಶ್ ಮಾಡ್ತಾ ಇದ್ದೀನಿ. ನನಗೆ ನಾನೇ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀನಿ. ಸೊ 15K ಆಗಿದೆ. ಸೊ ದಯವಿಟ್ಟು ಆದಷ್ಟು ಬೇಗ 20K ರೀಚ್ ಆಗಲಿ ಅಂತ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ತುಂಬಾ ಮುಖ್ಯ. ಆ್ಯಂಡ್ ಯೂಟ್ಯೂಬ್ ಸ್ಯಾಲ್ರಿ ಬಗ್ಗೆ ತುಂಬ ಜನಕ್ಕೆ ಡೌಟ್ ಇದೆ. ಮೊನಿಟೈಸೇಷನ್ ಬಗ್ಗೆ, ಅದ್ರ ಬಗ್ಗೆ, ಯೂಟ್ಯೂಬ್ ಚಾನಲ್ ಬಗ್ಗೆ ಇದೆಲ್ಲ ಅಕ್ಕ ತಿಳಿಸ್ಕೊಡಿ ಅಂತ ಹೇಳಿ ನಿಮ್ಗಿದ್ರೆ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೊ ಸದ್ಯಕ್ಕೆ ನನ್ನ ಸ್ಯಾಲ್ರಿ ವಿಡಿಯೋ ಗೆಸ್ ಮಾಡಿ ಇದು ಎಷ್ಟಿರಬಹುದು ಅಂತ ಹೇಳಿ. ನೀವು ಲೆಕ್ಕ ಹಾಕಕ್ಕಾಗಲ್ಲ ಗೈಸ್. ನನಗೆ ಇನ್ನೊಂದು ಆಸೆ ಅಂದರೆ, ಈಗ 100 ರೂಪಾಯಿ ಬಂಡಲ್ ಇಟ್ಕೊಂಡಿದ್ದೀನಿ. ಆದಷ್ಟು ಬೇಗ ಈ ಥರದ ಬಂಡಲ್ ನನಗೆ 500 ರೂಪಾಯಿ ಬಂಡಲ್ ಆಗಲಿ ಅಂತ ಹೇಳಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊತಾ ಇದ್ದೀನಿ. ಸೊ ಗರ್ಲ್ಸ್, ಹೆಣ್ಮಕ್ಳು ಎಕ್ಸ್ಪೆಷಲಿ ಸ್ಟಾಪ್ ಆಗಬೇಡಿ. ಏನಾದರೂ ಒಂದು ಮಾಡಬೇಕಾ, ಬನ್ನಿ ಯೂಟ್ಯೂಬ್ಗೆ. ಒಳ್ಳೆ ಮುಖಾಂತರ ಬನ್ನಿ, ಒಳ್ಳೆ ಸಂದೇಶನ ಕೊಟ್ಟು ವಿಡಿಯೋಸನ್ನು ಮಾಡಿ. ಡೆಫಿನೆಟ್ಲಿ ನೀವೂ ಬೆಳೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸ್ಯಾಲ್ರಿ ವಿಡಿಯೋ ತುಂಬ ಜನಕ್ಕೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ, lots of love, bye bye, keep supporting me please. and ನಿಮ್ಮ ಒಳ್ಳೆ ಕಮೆಂಟು ಸಹ ಹಾಕ್ಬಿಟ್ಟು ಹೋಗಿ, ಓಕೆನಾ? bye bye.